ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತು ನವರಾತ್ರಿಯ 5ನೇ ದಿನ. ಹೀಗಾಗಿ ಈ ದಿನದ ವಿಶೇಷತೆ ಏನು, ಆಚರಣೆ ಹೇಗೆ, ಈ ಬಗ್ಗೆ ತಿಳಿಸಿಕೊಡಲು ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿ ಅವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಗುರೂಜಿ, ನಾನು ಆಗಲೇ ಹೇಳಿದಾಗೆ ಇವತ್ತು ನವರಾತ್ರಿಯ 5ನೇ ದಿನ. ಈ ದಿನದ ವಿಶೇಷತೆಗಳೇನು ಅಂತ? ಇದು ಸ್ಕಂಧಮಾತ ಅನ್ನುವಂಥದ್ದು. ಈ ನವರಾತ್ರಿ ಉತ್ಸವಗಳಲ್ಲಿ ವಿಶೇಷವಾಗಿ ಪ್ರಥಮಂ ಶೈಲಪುತ್ರಿ ಚ, ದ್ವಿತೀಯಂ ಬ್ರಹ್ಮಚಾರಿಣಂ, ತೃತೀಯಂ ಚಂದ್ರಗಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಂ, ಪಂಚಮಂ ಸ್ಕಂಧಮಾತೇಚಿ. ಸ್ಕಂಧಮಾತೆ ಅನ್ನುವಂಥ ದೇವರನ್ನು 5ನೇ ದಿನ ಆರಾಧನೆ ಮಾಡುವಂಥದ್ದು. ಇದರ ಪೂರ್ವವೃತ್ತಾಂತ ಅನ್ನುವಂಥದ್ದು ತಿಳ್ಕೊಳ್ಳುವಾಗ, ಈ ದೇವಿ ಅನ್ನುವಂಥದ್ದು ಬಹಳ ಯುದ್ಧ ಸ್ವರೂಪವಾಗಿರುವಂಥದ್ದು ಅಥವಾ ಕ್ರೌರ್ಯವನ್ನು ಹೊಂದಿರುವಂಥದ್ದು. ಸತೀದೇವಿಯನ್ನು ಈ ರಾಕ್ಷಸರನ್ನು ಸಂಹಾರ ಮಾಡಲಿಕ್ಕೆ ಬ್ರಹ್ಮನಿಂದ ಒಂದು ವರವನ್ನು ಇಬ್ಬರು ರಾಕ್ಷಸರು ಪಡ್ಕೊಂಡಿರ್ತಾರೆ. ಏನು ಅಂತ ಕೇಳಿದರೆ, ಶಿವಸಂಭೂತವಾಗಿರ್ತಕ್ಕಂಥ ಶಕ್ತಿಗಳಿಂದ, ಶಿವನಿಗೆ ಹುಟ್ಟಿದಂಥ ಶಕ್ತಿಗಳಿಂದ ನಮ್ಮ ಸಂಹಾರ ಆಗಬೇಕು, ಬಿಟ್ಟರೆ ಇನ್ಯಾರಿಂದನೂ ಸಮೇತ ನಮ್ಮ ಮರಣ ಸಾಧ್ಯವಿಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಸತೀದೇವಿಯನ್ನು ಬ್ರಹ್ಮ ತನ್ನ ಮಗಳು ಅಲ್ಲಿಗೆ ಬಂದಾಗ ಸತೀದೇವಿ ಏನು ಮಾಡಿಬಿಡ್ತಾಳೆ, ಗಂಡನಿಗೆ ಅವಮಾನ ಆಯಿತು ಅಂತ ಹೇಳಿ ಹಾರಿ ಪ್ರಾಣವನ್ನು ತ್ಯಾಗ ಮಾಡಿಬಿಡ್ತಾಳೆ. ನಂತರದಲ್ಲಿ ಈ ಕೂಷ್ಮಾಂಡ, ಚಂದ್ರಗಂಟ ಅನ್ನುವಂಥ ಸ್ವರೂಪಗಳನ್ನು ತೆಗೆದುಕೊಂಡು ಬರುವಂಥ ಕಾಲ. ಹಾಗಾಗಿ ಶಿವ ಏನು ಮಾಡ್ತಾನೆ ಅಂತ ಕೇಳಿದರೆ, ಪುನಃ ಸತೀದೇವಿಯ ದೇಹ ಹೋದಂಥ ಕಾಲದಲ್ಲಿ ಹಲವಾರು ತಪಸ್ಸುಗಳನ್ನು ಆಚರಣೆ ಮಾಡಿ ತದನಂತರದಲ್ಲಿ ಅವಳ ಪುನರ್ಜನ್ಮ ಅನ್ನುವಂಥದ್ದು ಮತ್ತೊಂದು ಬಾರಿ ಆಗಿದೆ ಅನ್ನುವಂಥದ್ದು ಗೊತ್ತಾಗ, ಆಗ ಕಾರ್ತಿಕೇಯನಿಗೆ ಜನ್ಮ ಕೊಟ್ಟಂತಹ ಕಾರ್ತಿಕೇಯ ಮತ್ತು ಸ್ಕಂಧ, ಸುಬ್ರಹ್ಮಣ್ಯ ಅನ್ನುವಂಥ ಷಣ್ಮುಖ ಇವೆಲ್ಲವೂ ಒಂದೇ ಸ್ವರೂಪ ಅನ್ನುವಂಥದ್ದು. ಆ ಒಂದು ಮಗುವಿಗೆ ಜನ್ಮವನ್ನು ಕೊಟ್ಟಾಗ ಆ ತಾಯಿಯ ಸ್ವರೂಪ ಅನ್ನುವಂಥದ್ದು ಸ್ಕಂಧಮಾತ ಅಂತ ಹೇಳಿದರೆ, ಆ ಶಿವನ ಶಾಪವನ್ನು, ಈ ಬ್ರಹ್ಮನಿಂದ ಪಡೆದುಕೊಂಡಂಥ ಶಾಪವನ್ನು ಇಟ್ಟುಕೊಂಡು ಲೋಕದ ಜನರಿಗೆಲ್ಲ ತುಂಬ ಕೆಡುಕನ್ನು ಉಂಟು ಮಾಡ್ತಾ ಇದ್ದರು. ಆ ಕೆಡುಕನ್ನು ಉಂಟು ಮಾಡುವಂಥ ಸಂದರ್ಭದಲ್ಲಿ ಶಿವ ಯೋಚನೆ ಮಾಡ್ತಾನೆ. ಏನು ಅಂತ ಕೇಳಿದರೆ, ಇವರನ್ನು ಹೇಗೆ, ಈಗ ನನ್ನ ಸತೀದೇವಿ ಅನ್ನುವಂಥದ್ದು ಮರಣ ಹೊಂದಿ ಆಯಿತು, ನಂತರದಲ್ಲಿ ಈಗ ನನ್ನ ಕಾರಣದಿಂದ ಹುಟ್ಟಿದಂಥ ಮಕ್ಕಳಿಂದನೇ ಇವನಿಗೆ ಮರಣ ಅನ್ನುವಂಥ ವರವನ್ನು ಬೇರೆ ತೊಗೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಅವ್ರು ಏನು ಮಾಡ್ತಿರ್ತಾರೆ, ಎಲ್ಲ ಲೋಕದ ಜನರಿಗೆ ಹಲವಾರು ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ಕೊಡ್ತಾ ಹೋಗ್ತಾರೆ. ಆಗ ಶಿವ ಪುನರ್ಜನ್ಮ ಆಗಿರುವಂತಹ ಪಾರ್ವತಿ ದೇವಿಯ ಸ್ಕಂದಮಾತಾ ರೂಪವನ್ನು, ಸ್ಕಂದಮಾತಾ ಅಂತ ಹೇಳಿದರೆ 8 ಕೈಗಳನ್ನು ಹಿಡಿದುಕೊಂಡು ಇರುವಂಥವಳು, ಒಂದು ಭಾಗದಲ್ಲಿ ತಾಯಿ ಮಗುವನ್ನು ಮಲಗಿಸಿಕೊಂಡಿರುವಂಥದ್ದು ಈ ಸ್ಕಂದಮಾತಳ ಒಂದು ಚಿಂತನೆ ಮಾಡಬಹುದು. ಆ ಒಂದು ಚಿಂತನೆ ಬಂದಂಥದ್ದೇ ಸುಬ್ರಹ್ಮಣ್ಯನ ಮಗನಾಗಿರುವಂಥ ಕಾರಣಕ್ಕೆ ಅದನ್ನು ಹಿಡಿದುಕೊಂಡಂಥ ಒಂದು ಸ್ವರೂಪ ನಮಗೆಲ್ಲರಿಗೂ ತಿಳಿಬೇಕನ್ನುವಂಥ ದೃಷ್ಟಿಯಿಂದ ಸ್ಕಂಧಮಾತಳಾಗಿ ಇವಳೆಲ್ಲರಿಗೂ ದರ್ಶನವನ್ನು ಕೊಡುವಂಥದ್ದು ನವರಾತ್ರಿಗಳಲ್ಲಿ ವಿಶೇಷವಾಗಿ. ಯಾಕೆಂದರೆ ಚಂಡಮುಂಡರನ್ನು, ಮಹಿಷಾಸುರನ್ನು ಒಬ್ಬರನ್ನೇ ಸಂಹಾರ ಮಾಡಿದಂಥದ್ದಲ್ಲ. ಈ ನವರಾತ್ರಿಗಳಲ್ಲಿ ವಿಶೇಷವಾಗಿ ಶಿವನಿಂದ ಹುಟ್ಟಿದಂತಹ ಕೆಲವೊಂದು ಅಥವಾ ಬ್ರಹ್ಮನಿಂದ ಹುಟ್ಟಿದಂಥ ರಾಕ್ಷಸರು ಎಲ್ಲರನ್ನ ಸಂಹಾರ ಮಾಡುವಂಥ ಕಾಲ. ಹಾಗಾಗಿ ಈ ಸ್ಕಂಧಮಾತಾ ಅನ್ನುವಂಥದ್ದು 8 ಕೈಗಳನ್ನು ಬಾಲರೂಪಿಯಾಗಿರುವಂಥ ಸ್ಕಂದನನ್ನು ತೊಡೆಯ ಮೇಲೆ ಮಲಗಿಸಿಕೊಂಡು ಆಲಿಕೆ ಮಾಡ್ತಿರ್ತಕ್ಕಂತಹ ಒಂದು ಶಕ್ತಿ. ಆ ಶಕ್ತಿಯನ್ನು ಪದ್ಮಾಸನ ಸ್ಥಿತೆಯ ದೇವಿ ಅಂತ ಹೇಳಿದರೆ, ಇವಳು ಪದ್ಮಾಸನವನ್ನು ಹಾಕಿ ಕುಳಿತುಕೊಂಡಿರ್ತಾಳಂತೆ. ಯಾಕೆಂದರೆ ಬಹಳಷ್ಟು ವಿಶೇಷ, ಮದುವೆ ಆದಂಥ ಹೆಣ್ಣುಮಕ್ಕಳು, ಅದರಲ್ಲೂ ಮದುವೆ ಆಗಿ ಮಗುವಾಗುವಂಥ ಸಂದರ್ಭಗಳಲ್ಲಿ ಆ ಒಂದು ಹೆಂಗಸಿಗೆ ಸರಿಯಾಗಿರುವಂಥ ಪದ್ಮಾಸನ ಹಾಕಿ ಕೂರ್ಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಇಲ್ಲಿ ಗೂಢವಾಗಿ ನಾವು ಅರ್ಥವನ್ನು ಮಾಡಿಕೊಳ್ಬೇಕು. ಆ ಸ್ಕಂಧಮಾತಾ ಅನ್ನುವಂಥದ್ದು ಪದ್ಮಾಸನ ಸ್ಥಿತಳಾಗಿರ್ತಾಳೆ ಅಂತ ಹೇಳಿದರೆ, ಅವಳು ಅಷ್ಟು ಶಿವನನ್ನೇ ಪತಿಯನ್ನಾಗಿ ಪಡಿಬೇಕನ್ನುವಂಥ ದೃಷ್ಟಿಯಿಂದ ಸಹಸ್ರಾರು ವರ್ಷಗಳ ಕಾಲ ಜಪತಪಾನುಷ್ಠಾನಗಳನ್ನು ಮಾಡಿದಂಥವಳು ಅಂಥೇಳಿ. ಆ ಕಾಲದಲ್ಲೂ ಅವಳು ಪದ್ಮಾಸನ ಸ್ಥಿತಳಾಗಿಯೇ ತನ್ನ ಮಗುವನ್ನು ಪೋಷಿಸ್ತಾ ಇದ್ಲು ಅನ್ನುವಂಥ ಕಾಲ. ಹಾಗಾಗಿ ಈ ನವರಾತ್ರಿಯಲ್ಲಿ 5ನೇ ದಿನದ ಈ ನವರಾತ್ರಿ ಸುಸಂದರ್ಭದಲ್ಲಿ, ಶುಭಾವಸರದಲ್ಲಿ ಸ್ಕಂಧಮಾತಳನ್ನು ಆರಾಧನೆ ಮಾಡೋದರಿಂದ ಏನೇನಾಗಬಹುದು ಅಂತ ಕೇಳಿದರೆ, ಮಕ್ಕಳಿಗೆ ಹೆದರುವಂಥ ಕಾಯಿಲೆಗಳು ಇರ್ತದೆ. ಕೆಲವೊಂದು ಶಿವನ ಗಣಗಳಿಂದ ಮಕ್ಕಳಿಗೆ ಅತಿಯಾಗಿರ್ತಕ್ಕಂಥ ಚಂಡಿಕೆ ಅನ್ನುವಂಥದ್ದು ಚಂಡಿ ಹಿಡಿಯೋದು ಅಂತ ಹೇಳಿದ್ರೆ ಮಕ್ಕಳು ಚಂಡಿ ಹಿಡಿಯೋದು ಅಂತ ಹೇಳ್ತಾರೆ. ಅದಕ್ಕೆ ಇನ್ನೂ ವಿಸ್ತೃತವಾಗಿ ಏನು ಹೇಳಬೇಕನ್ನುವಂಥದ್ದು ನನಗೆ ಗೊತ್ತಿಲ್ಲ. ಹಾಗಾಗಿ ಆ ಚಂಡಿ ಹಿಡಿಯುವಂಥ ಕೆಲಸಗಳೆಲ್ಲ ಮಕ್ಕಳೆಲ್ಲ ತುಂಬ ಮಾಡ್ತಾ ಇದ್ರು ಅಥವಾ ತುಂಬ ಹಠ ಪ್ರವೃತ್ತಿಯನ್ನು ಹೊಂದಿದ್ರು ಅಂತ ಆದರೆ, ಈ ಸ್ಕಂಧಮಾತಾ ಈ 5ನೇ ದಿನದಂದು ಆ ತಾಯಿಗೆ ವಿಶೇಷವಾಗಿ ಪೂಜೆ
ಪೂಜೆಯನ್ನು ಮಾಡೋದ್ರಿಂದ ಆ ರೀತಿ ತೊಂದರೆಗಳಿದ್ದಂಥ ಮಕ್ಕಳನ್ನು ತಾಯಿಯ ಬುಡದಲ್ಲಿ ಕೂರಿಸಿ ಆ ತಾಯಿಯ ಭಜನೆಗಳನ್ನು ಅಥವಾ ಸ್ತೋತ್ರಗಳನ್ನು ಹೇಳುವಂಥದ್ರಿಂದ ಆ ಮಕ್ಕಳಲ್ಲಿ ಇರುವಂಥ ಚಂಡಿ ಪ್ರವೃತ್ತಿ ಅನ್ನುವಂಥದ್ದು ಏನಾಗ್ತದೆ, ನಿವೃತ್ತಿ ಆಗ್ತಾ ಬರ್ತದೆ. ಹಾಗಾಗಿ ನವರಾತ್ರಿ ಕಾಲದಲ್ಲಿ 5ನೇ ದಿನದಂದು ಈ ಸ್ಕಂಧಮಾತಾ ದೇವತೆಯನ್ನು ಆರಾಧನೆ ಮಾಡುವಂಥದ್ದು ತುಂಬ ಅನುಕೂಲಕರವಾಗಿರ್ತಕ್ಕಂಥ ಫಲಗಳನ್ನು, ಮನುಷ್ಯರಿಗೆ ಇಪ್ಸಿತ ಫಲಗಳನ್ನು ತಂದುಕೊಡ್ತದೆ. ಖಂಡಿತ ಗುರುಜಿ. ಇನ್ನು ಈ ದುರ್ಗಾದೇವಿಯ 9 ರೂಪಗಳಲ್ಲಿ ಯಾವ ರೂಪ ಶಕ್ತಿಶಾಲಿ ಅಂತ? ಶಕ್ತಿಶಾಲಿ ಅಂತ ಹೇಳಿದರೆ ನೋಡಿ, ಈ ಒಂದು ಹಾಲನ್ನು ತೆಗೆದುಕೊಂಡು ಅದನ್ನು ಕಾಯಿಸಿ ಅದಾದ ನಂತರದಲ್ಲಿ ಅದನ್ನು ಕಡ್ದಾದ್ರ ಮೇಲೆ ಅಷ್ಟು 1 ಲೀಟ್ರ್ ಹಾಲಿಗೂ ನಮಗೆ 1 ಲೀಟ್ರ್ ನಮಗೆ ಇದು ಬೆಣ್ಣೆ ಸಿಗೋದೇ ಇಷ್ಟು ಅಂತ ಹೇಳಿದರೆ, ಆ ಹಾಲಿನ ಎಲ್ಲ ಅಂಶಗಳನ್ನು ತೆಗೆದುಕೊಂಡು ಇಲ್ಲಿ ನಾವು ಬೆಣ್ಣೆಯಾಗಿ ಇಟ್ಟುಕೊಳ್ತೇವೆ. ಆ ಬೆಣ್ಣೆಯನ್ನು ಮತ್ತೆ ಕುದಿಸಿ ಮತ್ತೊಂದೆಲ್ಲ ಮಾಡಿ ತುಪ್ಪವನ್ನು ಮಾಡ್ತೇವೆ. ಹಾಗಂತ ನಮಗೆ 1 ಲೀಟ್ರ್ ಹಾಲಿದೆ ಅಂದ್ರೂ ಕೂಡಲೇ 1 ಲೀಟ್ರ್ ತುಪ್ಪ ಸಿಗೋದಿಲ್ಲ. ಹಾಗೆಯೇ ಈ ತಾಯಿಯ ಭಾಗವತ ಮಾರ್ಕಂಡೇಯ ಪುರಾಣ ಅನ್ನುವಂಥದ್ದು ದೊಡ್ಡ ಪುರಾಣ. ಅದು ಆ ಪುರಾಣದಲ್ಲಿ ಈ ದೇವಿ ಭಾಗವತ ಅನ್ನುವಂಥದ್ದು ಒಂದು ಸಣ್ಣ ಅಧ್ಯಾಯ. ಈ ಮಾರ್ಕಂಡೇಯ ಪುರಾಣದ ಅಷ್ಟು ಅಂಶವನ್ನು, ಮಧುರವಾಗಿರ್ತಕ್ಕಂಥ ಅಂಶಗಳನ್ನು, ಹಾಲಿನಿಂದ ನಾವು ಹೇಗೆ ಬೆಣ್ಣೆಯನ್ನು ಈ ಮಜ್ಜಿಗೆಯಿಂದ ಬೆಣ್ಣೆಯನ್ನು ಹೇಗೆ ತೆಗಿತೇವೋ, ಹಾಲನ್ನು ಕುದಿಸಿ ನಂತರದಲ್ಲಿ ಹೆಪ್ಪಾಕಿದ ನಂತರದಲ್ಲಿ ಬೆಣ್ಣೆ ಬಂದ್ರ ಮೇಲೆ ಆಮೇಲೆ ಹೇಗೆ ತುಪ್ಪ ಮಾಡ್ತೇವೋ, ಆ ಅಷ್ಟು ಮಧುರವಾಗಿರ್ತಕ್ಕಂಥ ವಸ್ತುಗಳಿಗೆ ಮಖನ್ ಅಂತ ಹೇಳ್ತಾರೆ. ಅಂತ ಹೇಳಿದರೆ ಬೆಣ್ಣೆ. ಯಾಕೆ ಬೆಣ್ಣೆಯನ್ನು ತಗೊಳ್ತಾರೆ ಅಂತ ಕೇಳಿದರೆ, ಇದರಿಂದ ಶುದ್ಧವಾಗಿರ್ತಕ್ಕಂಥ ಅಮೃತಮಯವಾಗಿರ್ತಕ್ಕಂಥ ವಸ್ತುಗಳನ್ನು ತೆಗೆದುಕೊಂಡು ಬೆಣ್ಣೆ ಮಾಡೋದು ಅಂತ ಹೇಳಿ. ಆ ಬೆಣ್ಣೆ ಅನ್ನುವಂಥದ್ದು ಅತಿ ಮಧುರ ವಸ್ತು ಅಂತ ಹೇಳಿದರೆ ಇದು ಎಷ್ಟು ಪ್ರಮಾಣ ಇದೆಯೋ ಅದರದ್ದು 1% ಎಷ್ಟೋ ಬೆಣ್ಣೆ ಸಿಗೋದು. ಹಾಗೆ ಈ ದೇವಿ ಭಾಗವತ ಮಾರ್ಕಂಡೇಯ ಸಪ್ತಾಹದ ಅಷ್ಟು ರುಚಿಕರವಾಗಿರ್ತಕ್ಕಂಥದ್ದು, ಅಷ್ಟು ಸ್ಪಷ್ಟವಾಗಿರುವಂತಹ ಕಥೆಗಳನ್ನು, ಅಷ್ಟು ಶಕ್ತಿಯುತವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ನೆನಪು ಮಾಡಿಕೊಳ್ಳುವಂಥದ್ದೇ ಈ ನವರಾತ್ರಿ. ಅರ್ಥಾತ್ ಈ ಎಲ್ಲ ಶಕ್ತಿಗಳಲ್ಲೂ ತುಂಬ ಮಧುರವಾಗಿರುವಂಥ ವಿಷಯಗಳನ್ನು ತೆಗೆದು ಈ ನವರಾತ್ರಿ ಉತ್ಸವಗಳಲ್ಲಿರುವಂಥದ್ದು. ಅರ್ಥಾತ್ ನಿಮಗೆ ಏನಕ್ಕೆ ಇದನ್ನೆಲ್ಲ ಹೇಳಿದ್ದು ಅಂತ ಕೇಳಿದರೆ, ನವರಾತ್ರಿಗಳಲ್ಲಿ ವಿಶೇಷವಾಗಿ 9 ದಿನವೂ ವಿಶೇಷ. ಅದಕ್ಕೆ ಹೇಳೋದು ನವರಾತ್ರಿ ಅಂತ ಹೇಳಿದರೆ 9 ರಾತ್ರಿಗಳು ಇದರಲ್ಲಿ ವಿಶೇಷ. ಮತ್ತು ಅದರಲ್ಲಿ ಯಾವುದು ವಿಶೇಷ ಅನ್ನುವಂಥದ್ದು ನಾವು ಜಿಜ್ಞಾಸೆಗೆ ಹೋಗುವಂಥದ್ದು ತಪ್ಪಾಗ್ತದೆ. ಯಾಕೆ ಅಂತ ಕೇಳಿದರೆ, ಇದು ಅಷ್ಟು 9 ದಿನವೂ ವಿಶೇಷ. ಒಂದೊಂದು ದೇವಿಯನ್ನು ಒಂದೊಂದು ರೂಪದಲ್ಲಿ ಧಾರಣೆ ಮಾಡುವಂಥದ್ದು ಅಂತ ಹೇಳಿ. ಈ ಹಿಂದಿನ ಕಾಲದಲ್ಲೆಲ್ಲ ಪಟ್ಟದ ಗೊಂಬೆಯನ್ನು ಕೊಡ್ತಾ ಇದ್ರು. ಯಾರಿಗೆ? ಮದುವೆ ಆದಂಥವರಿಗೆ, ಹೆಣ್ಣು ಮಗುವಿಗೆ ತವರು ಮನೆಯಿಂದ ಪಟ್ಟದ ಗೊಂಬೆಯನ್ನು ಕೊಟ್ಟು ಕಳಿಸ್ತಾ ಇದ್ರು. ಯಾಕೆ ಅಂತ ಕೇಳಿದರೆ, ಅವರು ವರ್ಷಾನುವರ್ಷದಿಂದ ಪಟ್ಟದ ಗೌರಿಯನ್ನು, ಪಟ್ಟದ ಬೊಂಬೆ ಅಂತ ಅದಕ್ಕೆ ಹೆಸರು. ಏನು ಅಂತ ಕೇಳಿದರೆ, ಪಟ್ಟದ ಬೊಂಬೆಯನ್ನು ಪ್ರತಿನಿತ್ಯ ಅಲ್ಲಿ ಕೂರಿಸಿ ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು, ಮೊದಲೆಲ್ಲ ರಾಜರ ಮನೆತನದ ರಾಜರ ಗೊಂಬೆಗಳು, ನಂತರದಲ್ಲಿ ದೈವಿಕವಾಗಿರ್ತಕ್ಕಂಥ ಬಳಸುವಂಥ ರಥಗಳು, ವಾಹನಗಳು, ಹಾಗೆ ದೇವಿಯ ಭಾವಚಿತ್ರಗಳು, ರಕ್ತ ಚಂದನದ ಬೊಂಬೆಗಳು, ಇವೆಲ್ಲವನ್ನು ಇಟ್ಟು ಪೂಜೆ ಮಾಡ್ತಾ ಇದ್ರು. ಆ ಪೂಜೆ ಮಾಡಿದಂಥ ಆ ಎಲ್ಲ ಬೊಂಬೆಗಳಲ್ಲೂ ದೈವಿಕವಾಗಿರ್ತಕ್ಕಂಥ ಸ್ವರೂಪಗಳನ್ನು ನೋಡ್ತಾ ಇದ್ರು. ಆ ದೈವಿಕ ಹೊಂದಿರುವಂತಹ ಸ್ವರೂಪದ ಬೊಂಬೆಗಳನ್ನೇನು ಮಾಡ್ತಾಯಿದ್ರು, ಅವರ ಮನೆಯ ಹೆಣ್ಣು ಮಕ್ಕಳಿಗೆ ಮದುವೆಯ ಸಂದರ್ಭಗಳಲ್ಲಿ, ಮದುವೆ ಆಗಿ ತನ್ನ ಗಂಡನ ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಪಟ್ಟದ ಗೊಂಬೆ, ರಕ್ತಚಂದನದ ಗೊಂಬೆಯನ್ನು ಅವಳಿಗೆ ಕೊಟ್ಟು, ಇದು ನಿನ್ನ ಜೊತೆ ಇರಲಿ, ನೀನು ನವರಾತ್ರಿ ಉತ್ಸವಗಳನ್ನು ಮನೆಯಲ್ಲಿ ಆಚರಣೆ ಮಾಡು ಅಂತ ಹೇಳಿ ಆ ಒಂದು ಮಗಳಿಗೆ ತಾಯಿ ಕೊಡ್ತಿದ್ದಂತಹ ಕಾಲ. ಹಾಗಾಗಿ ಈ ರಕ್ತಚಂದನದ ಗೊಂಬೆಯೇ ಯಾಕೆ ಅಂತ ಕೇಳಿದರೆ, ರಕ್ತಚಂದನ ಅನ್ನುವಂಥದ್ದು ತಂಪು ಮಾಡುವಂಥದ್ದು, ಅತೀ ತಂಪಾಗಿರುವಂಥ ವಸ್ತು. ಹೆಣ್ಣಿಗೆ ಈ ಶೀತ ತತ್ವ ಅನ್ನುವಂಥದ್ದಕ್ಕಿಂತ ಹೆಚ್ಚಾಗಿ ಈ ಉಷ್ಣತತ್ವ ಅನ್ನುವಂಥದ್ದು ಅತಿ ಹೆಚ್ಚಾಗಿರ್ತದೆ. ಹಾಗಾಗಿ ಚಂದನದ ಗೊಂಬೆ ಅನ್ನುವಂಥದ್ದು ಒಂದು ದೇವಿ ಅನ್ನುವಂಥವಳು ಅವಳ ಜೊತೆ ಇರ್ತಾಳೆ ಅನ್ನುವಂಥ ಭಾವನೆಯಿಂದ ಮನೆಯಲ್ಲಿ ಪ್ರತಿ ವರ್ಷವೂ ಚಂದನದ ಗೊಂಬೆಗೆ ಪೂಜೆ ಮಾಡ್ತಾ ಇದ್ರು. ಯಾಕೆ? ಚಾಚು ತಪ್ಪದಲ್ಲೇ ಮಾಡ್ತಾ ಇದ್ರು. ಯಾಕೆ ಅಂದರೆ ತಾಯಿಗೆ ಒಂದೇ ಆಸೆ, ನನ್ನ ಮಗಳು ಗಂಡನ ಮನೆಗೆ ಹೋದ್ರ ಮೇಲೆ ದೈವಿಕವಾಗಿರ್ತಕ್ಕಂತಹ ಆಶೀರ್ವಾದಗಳು ಅವಳಿಗೆ ಬೇಕು. ಹಾಗಾಗಿ ನಾ ಈ ಪೂಜೆ ಪುನಸ್ಕಾರಾದಿಗಳನ್ನು ಮಾಡಬೇಕು. ಇಲ್ಲಿ ಪ್ರತಿ ವರ್ಷ ಬೊಂಬೆ ಚೇಂಜ್ ಮಾಡೋದಿಲ್ಲ, ಎಲ್ಲರೂ ಮಾಡ್ತಾರೆ. ಇವತ್ತಿನ ಕಾಲದಲ್ಲಿ ಬಬ್ಲಿ ಯಾವುದ್ರಲ್ಲೋ ಒಂದರಲ್ಲಿ ಆರ್ಡ್ರ್ ಮಾಡಿದ್ರೆ ಒಂದಿಷ್ಟು ಗೊಂಬೆ ಬರುತ್ತೆ, ಅದನ್ನ ಇಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ರಕ್ತಚಂದನದ ಗೊಂಬೆಯನ್ನೇ ಗೊಂಬೆ ಪೂಜೆಗೆ ಇಡ್ತಾ ಇದ್ರು. ಅದನ್ನು ಮತ್ತೆ ಪ್ರತಿ ವರ್ಷ ಚೇಂಜ್ ಮಾಡೋದೆಲ್ಲ ಪರ್ಯಾಯ ವ್ಯವಸ್ಥೆ ಎಲ್ಲ ಇಲ್ಲ. ವರ್ಷಂಪ್ರತಿಯಾಗೂ ಅದಕ್ಕೆ ₹2 ಖಾಲಿ ಇದು ಬಣ್ಣದ ಪೇಪರ್ ತರೋದು, ಅಂಟಿಸ್ತಾ ಕೂತ್ಕೊಳ್ಳೋದು ರಾತ್ರಿ ಎಲ್ಲ. ಯಾಕೆ ಅಂತ ಕೇಳಿದರೆ, ಅದರಲ್ಲಿ ಆ ನವರಾತ್ರಿಯ ತಾಯಿಯ ದುರ್ಗೆಯ ಅಂಶ ಅನ್ನುವಂಥದ್ದು ಅದರಲ್ಲಿ ಸೇರಿಕೊಳ್ಳಬೇಕು. ಅದರಿಂದ ನನ್ನ ಮಗಳಿಗೆ ಒಳ್ಳೆಯದಾಗಬೇಕು, ಅವಳು ಮುಂದೆ ಆಚರಣೆ ಮಾಡಬೇಕನ್ನುವಂಥ ದೃಷ್ಟಿಯಿಂದ ಈ ಬೊಂಬೆಯನ್ನೆಲ್ಲ ಇಟ್ಟು ಆಚರಣೆ ಮಾಡಿದ್ದು. ಖಂಡಿತ ಗುರುಜಿ. ಒಬ್ರು ಕಾಲರ್ ಇದ್ದಾರೆ, ಶ್ರೀಕಾಂತ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೈಲಹೊಂಗಲದಿಂದ. ಯಾರ ಬಗ್ಗೆ ಕೇಳಬೇಕಿತ್ತು?
ನನ್ನ ಬಗ್ಗೆ ಏನು ಕೇಳು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. 21/7/1987. 21/7/87. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ ಗೊತ್ತಿಲ್ಲ ಮೇಡಮ್. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರು. ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು? ಏನಿಲ್ರಿ ಕೂಡ ನಮ್ಮ ನಾನು ಹೇಳಿಕೆ ಅದ್ದಷ್ಟು ಕೇಳಬೇಕಿದ್ರೆ ನಮ್ಮ ಕುಟುಂಬದಷ್ಟೇ. ಏನು ಮಾಡ್ತಾ ಇರೋದು ಯಜಮಾನರು? ನಾವು ಒಕ್ಕಲ್ತನ ಮಾಡ್ತೀನಿ. ವ್ಯವಸಾಯ, ರೈತಿಕೆ. ವ್ಯವಸಾಯ. ನೋಡಿ, ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ವಿಖ್ಯಾತಃ ಅಂತ ಹೇಳಿದರೆ ನಿಮ್ಮ ಹೆಸರು ಮೇಲೆ ಬರಬೇಕು, ಅಥವಾ ನೀವು ಮಾಡುವಂಥ ಕೆಲಸದಿಂದ ನೀವು ಮೇಲೆ ಬರಬೇಕು, ಅದರಿಂದ ಒಂದಿಷ್ಟು ನಿಮ್ಮ ಆಸೆಗಳನ್ನು ತೃಪ್ತಿಪಡಿಸ್ಕೊಳ್ಬೇಕನ್ನುವಂಥ ಉದ್ದೇಶದಿಂದ ಅತಿಯಾಗಿ ಲಾಭಾಂಶವನ್ನು ಅರಸಿ ಅದರಿಂದ ನಷ್ಟವನ್ನು ಅನುಭವಿಸಿದಂಥ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಅಂತ ಹೇಳಿದರೆ ಸ್ವಲ್ಪ ಹಣದ ವಿಚಾರಗಳಲ್ಲಿ ಹೆಚ್ಚು ಲಾಭಾಂಶ ಬರ್ತದೆ ಅನ್ನುವಂಥದ್ದು ನಂಬಿ ಅದರಲ್ಲಿ ಹಣವನ್ನು ಹಾಕಿ ಕಳ್ಕೊಂಡಂಥ ಲಕ್ಷಣಗಳು ಒಂದು ಭಾಗದಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಮತ್ತು ಇನ್ನೊಂದೇನಾಗ್ತಾ ಇದೆ ಅಂತ ಕೇಳಿದರೆ, ನೋಡಿ, ನೀವು ಮಾಡುವಂತಹ ವ್ಯವಸಾಯದಲ್ಲಿ ಈಗ ನಿಮಗೆ ಪರಿಪೂರ್ಣವಾಗಿರ್ತಕ್ಕಂಥ ಬೆಳೆಗಳನ್ನು ಹೇಗೆ ತೆಗಿಬೇಕನ್ನುವಂಥದ್ದು ನಿಮಗೆ ಗೊತ್ತಿದ್ರೂ ಸಮೇತ ಅಲ್ಲಿ ಸ್ವಲ್ಪ ಮಾನಸಿಕವಾಗಿ ಎಂತ ಆಗೋದು, ಕೇರ್ಲೆಸ್ ಆಗೋದು, ಇನ್ನು ಇವತ್ತು ಬೇಡ ನಾಳೆ ನಾವು ಹೊಲದ ಹತ್ರ ಹೋಗುವ ಅನ್ನುವಂಥ ಮನಸ್ಥಿತಿ ಆಗುವಂಥದ್ದು, ತಡ ಮಾಡುವಂಥದ್ದು, ವಿಳಂಬ ಮಾಡುವಂಥ ಮನಸ್ಥಿತಿಗಳು ಬಂದು ಅದರಿಂದ ಆದಂಥ ನಷ್ಟಗಳನ್ನು ಅನುಭವಿಸಿದ್ದೀರ. ಅಯ್ಯೋ, ಇದು ನನ್ನ ಕೈಯಿಂದನೇ ತಪ್ಪಾಯ್ತಲ್ಲ ಅನ್ನುವಂಥ ಕೆಲವೊಂದು ನಷ್ಟಗಳನ್ನು ಅನುಭವಿಸಿದಂಥ ಲಕ್ಷಣಗಳು ಇಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಇದು ನಿಮ್ಮ ಕುಟುಂಬದಲ್ಲಿ ಕೆಲವೊಂದು ದೇವತಾರಾಧನೆ ಅನ್ನುವಂಥದ್ದನ್ನು ಅವಹೇಳನ ಮಾಡಿದಂಥದ್ದು, ಅಥವಾ ಈ ಬ್ರಾಹ್ಮಣರಿಂದ ಶಾಪಗ್ರಸ್ತವಾಗಿರ್ತಕ್ಕಂಥ ಕುಟುಂಬ ಅಂತ ಹೇಳಿ ಒಂದು ಭಾಗದಲ್ಲಿ ಗೋಚರಕ್ಕೆ ಬರ್ತಾ ಉಂಟು. ಅರ್ಥ ಆಯ್ತಾ? ಅದನ್ನು ಒಮ್ಮೆ ಸರಿ ಮಾಡಿಕೊಳ್ಳಿ. ಅದಕ್ಕೆ ಸ್ವಲ್ಪ ಈ ಅಸ್ತ್ರಮಂತ್ರ ದೇವತೆಗಳ ಜಪತಪಾದಿಗಳನ್ನು ಮಾಡಿಸುವಂಥದ್ದು, ಇದನ್ನು ಸದ್ಯದ ಪರಿಸ್ಥಿತಿಗೆ ಮಾಡಿಸ್ತಾ ಬನ್ನಿ. ಸಾಧ್ಯತೆ ಇತ್ತು ಅಂತಾದರೆ ನೇರವಾಗಿ ಬಂದು ಭೇಟಿ ಮಾಡಿ ಏನೆಲ್ಲ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಒಳ್ಳೆಯದಾಗಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರೂಜಿ, ಗಿರೀಶ್ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ನಾವು ಚಿಕ್ಕಬಳ್ಳಾಪುರ. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆನೇ ಕೇಳಬೇಕಾಗಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮೇಡಮ್, 8/12. 8/12/92. ಟೈಮಿಂಗ್ಸ್ ಹೇಳಿ. ಮೇಡಮ್, ಟೈಮಿಂಗ್ಸ್ ಬೆಳಗ್ಗೆ 3 ಗಂಟೆ ಮೇಡಮ್. ಮಧ್ಯಾಹ್ನ 3 ಗಂಟೆನಾ? ಬೆಳಗ್ಗೆ 3 ಗಂಟೆ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರೂಜಿ. ಹಾಂ, ಹೇಳಿ. ಅದೇ ಗುರುಜಿ, ಅದು ಮೀಡಿಯಾ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಅದೇನು ಅಡ್ಜಸ್ಟ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಗುರುಜಿ. ಅದು ಏನ್ ಕೆಲಸ ಕೈ ಹಾಕಿದ್ರು ಏನೂ ಆಗ್ತಾ ಇಲ್ಲ. ಯಾವ ಊರಿನಲ್ಲಿರೋದು ನೀವು? ನಾವೀಗ ಕಡೆ ಚಿಕ್ಕಬಳ್ಳಾಪುರ ಗುರುಜಿ. ಅಂದ್ರೆ ಮಾರ್ಕೆಟಿಂಗ್ ಮಾಡ್ತಾ ಇದೀವಿ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಮಾಡ್ತಾ ಇದೀವಿ ಇದು ಮೀಡಿಯಾ ಫೀಲ್ಡ್ ಅಲ್ಲಿ. ಅದೇ ಫೀಲ್ಡ್ ಅಲ್ಲಿ ಮಾಡಿದ್ರೆ ಮುಂದುವರಿಬೋದಾ, ಇಲ್ಲ ಹಿಂಗೆ ಬೇರೆ ಫೀಲ್ಡ್ ಬೇರೆ ಕಂಪ್ನಿಗೆ ಏನಾದ್ರು ಇದು ಮಾಡ್ಬೋದಾ, ಇಲ್ಲ ಹಿಂಗೆ? ನೋಡಿ, ಇಲ್ಲಿ ಒಂದು ಚಿಂತನೆ ಏನು ಅಂತ ಕೇಳಿದ್ರೆ, ದ್ಯೂತಾರ್ಣ ಪಾನರತ ನಾಸ್ತಿಕ ಅಂತ ಹೇಳಿ ಒಂದು ವಾಕ್ಯ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ, ವ್ಯವಹಾರದ ಉದ್ದೇಶಗಳಿಗಿಂತ ಸ್ವಲ್ಪ ಈ ಹಣವನ್ನು ಪೋಲು ಮಾಡುವಂಥದ್ದು, ಅಥವಾ ಈ ಜೂಜಿಗೆ ಹಣವನ್ನು ಹಾಕುವಂಥದ್ದು, ಅಥವಾ ಈ ದುಶ್ಚಟಗಳಿಗೆ ಹಣವನ್ನು ಹಾಕುವಂಥ ಮನಸ್ಥಿತಿ ಅನ್ನುವಂಥದ್ದು ನಿಮಗೆ ಹೆಚ್ಚಾಗಿ ಬರ್ತಾ ಇದೆ. ಇಲ್ಲಿ ಉದ್ಯೋಗದ ವಿಚಾರಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಅಂತ ಹೇಳಿದರೆ ನಿಮ್ಮ ದೇಹ ಸೌಖ್ಯಕ್ಕೋಸ್ಕರವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತ ಕೇಳಿದರೆ, ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ನಿಮ್ಮ ಕೈಲಿ. ಒಂದು ಹಣ ತೊಗೊಂಡೋಗಿ ಜೂಜಿಗೆ ಹಾಕೋದು, ಇಲ್ಲ ಅಂತ ಹೇಳಿದರೆ ವ್ಯಸನಗಳಿಗೆ ಹಾಕುವಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಗಳು ಅನ್ನುವಂಥದ್ದು ನಿಮಗೆ ಬರ್ತಾ ಉಂಟು. ಇದು ಮತ್ತೆ ನಿಮ್ಮ ತಪ್ಪು ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸ್ನೇಹಿತ ವರ್ಗ ಮತ್ತು ನಿಮ್ಮ ಜೊತೆ ಇರುವಂಥವರಿಂದ ನಿಮ್ಮ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಬದಲಾವಣೆ ಆಗ್ತದೆ. ನೀವು ಮೊದಲು ಅದನ್ನು ಸರಿ ಮಾಡಿಕೊಳ್ದಲೆ ನೀವು ಯಾವ ಉದ್ಯೋಗದಲ್ಲಿ ಮುಂದುವರಿತೀನಿ ಅಂತಾದರೂ ಸಮೇತ ನಿಮಗೆ ಉನ್ನತಿ ಅನ್ನುವಂಥದ್ದು ಕಾಣಿಸ್ತಾ ಇಲ್ಲ. ಸ್ವಲ್ಪ ಸ್ತ್ರೀ ಸಂಬಂಧಿತವಾಗಿರ್ತಕ್ಕಂಥ ದೇವತೆಗಳನ್ನು ಆರಾಧನೆ ಮಾಡೋದ್ರಿಂದ ಈ ಒಂದು ದೋಷ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ. ಅದಾದ್ರ ಮೇಲೆ ಉದ್ಯೋಗದ ವಿಚಾರಗಳನ್ನು ವಿಮರ್ಶೆ ಮಾಡುವ ಯಜಮಾನ್ರೆ, ಆಯಿತಾ? ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಮಾತಾಡ್ಸೋಣ. ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಹೆಸರು ರೇಖಾ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೈಲಹೊಂಗಲ. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಿ. ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿಮ್ಮ. ಜನವರಿ 1991. 15? ಡೇಟ್ ಸರಿಯಾಗಿ 1991. ಡೇಟ್ ಗೊತ್ತಿಲ್ಲ ಮೇಡಮ್. ಓಕೆ, ಜನವರಿ 91. ಟೈಮಿಂಗ್ಸ್ ಗೊತ್ತಾ?
ಟೈಮಿಂಗು ಮಧ್ಯಾಹ್ನ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹೇಳಿ ಅಮ್ಮ. ನಮಸ್ತೆ. ನಮಸ್ತೆ ಗುರುಜಿ. ನನ್ನ ಆರೋಗ್ಯ ಸಮಸ್ಯೆ ಬಗ್ಗೆ ಕೇಳಬೇಕಿತ್ತು. ಏನಾಗ್ತಾ ಉಂಟೀಗ? ಇಲ್ಲಿಗೊಂದು ತೊಂದರೆ ಆಗತ್ತೆ ಸರ್ ಗುರುಜಿ. ಇಲ್ದಿದ್ರೆ ಏನಾದ್ರು ಒಂದು ಸಮಸ್ಯೆ ಆಗ್ತಾ ಇರತ್ತೆ. ಇಲ್ಲಿ ನೋಡಿ, ನಿಮಗೆ ಒಂದಿನಕ್ಕೊಂದು ಸಮಸ್ಯೆ ಆಗ್ತಿದೆ ಅಂದರೆ ಅದು ಯಾವುದಕ್ಕೆ ಸಂಬಂಧಿತವಾಗಿರುವಂಥದ್ದು ಗೊತ್ತಿಲ್ಲ. ನೀವು ಫೋನ್ ಮಾಡಿರುವಂಥ ಸಮಯಕ್ಕೆ ಚಿಂತನೆ ಮಾಡುವಾಗ ಒಂದು ಕಣ್ಣಿಗೆ ಸಂಬಂಧಿತವಾಗಿರುವಂಥ ಸಮಸ್ಯೆಗಳಾಗಿರಬಹುದು, ಅಥವಾ ಅಲರ್ಜಿ ಆಗ್ತಿರುವಂಥದ್ದಾಗಿರಬಹುದು, ಅಥವಾ ಚರ್ಮಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಾಗಿರಬಹುದು, ಅಥವಾ ಈ ಬೆಂಕಿ ಸುಟ್ಟಾಗ ಉರಿಯಾಗುವಂಥ ಏನು ಆಗ್ತದೆ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ದೇಹದಲ್ಲಿ ಉಲ್ಬಣ ಆಗ್ತಾ ಉಂಟು ಅಂತ ಹೇಳಿದರೆ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ. ಅದು ಯಾಕಾಗಿ ಅಂತ ಕೇಳಿದರೆ, ಕುಟುಂಬದಲ್ಲಿ ಕೆಲವೊಂದು ಈ ಸರ್ಪ ಸಂಬಂಧಿತವಾಗಿರ್ತಕ್ಕಂಥ ದೋಷಗಳಿಂದ ಏನಾಗ್ತಾ ಇದೆ ಕೇಳಿದರೆ, ನಿಮ್ಮ ಕುಟುಂಬದಲ್ಲಿ ಎಲ್ಲರಿಗೂ ಇದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು. ಅಷ್ಟೇ ಸಾಲದಲ್ಲೇ ಇನ್ನೊಂದೇನು ಅಂತ ಕೇಳಿದರೆ, ಭೂಮಿಯ ಸಂಬಂಧಿತವಾಗಿ ಸ್ವಲ್ಪ ಮೋಸಗಳನ್ನು ಅನುಭವಿಸಿದಂಥ ಲಕ್ಷಣಗಳು ಕುಟುಂಬದಲ್ಲಿ ಕಾಣಿಸ್ತಾ ಇದೆ ಪುಟ. ಇದಕ್ಕೆ ಸದ್ಯದ ಪರಿಸ್ಥಿತಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಒಂದು ಕಾಣಿಕೆಯನ್ನು ಕಳಿಸಿ ಪ್ರತಿನಿತ್ಯ ಸರ್ಪಕ್ಕೆ ಪೂಜಾದಿಗಳನ್ನು ಮಾಡುವಂಥದ್ದು, ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪಶಾಪವನ್ನು ನಿವೃತ್ತಿ ಮಾಡ್ಕೊಂಡು ಬರುವಂಥ ಕೆಲಸವನ್ನು ಮಾಡಿ, ಇದು ಕುಟುಂಬದಲ್ಲಿ ಸ್ವಲ್ಪ ಅಣ್ಣ ತಮ್ಮದಿಕ್ಕಳಿಂದ ಸ್ವಲ್ಪ ಏನೋ ಆಭಿಚಾರ ಕ್ರಿಯೆಗಳು ಅಥವಾ ಮತ್ತೊಂದೇನೋ ಆಗಿರುವಂಥ ಲಕ್ಷಣಗಳಮ್ಮ ಇದೆಲ್ಲ. ಸದ್ಯದ ಪರಿಸ್ಥಿತಿಗೆ ಸ್ವಲ್ಪ ಅನುಕೂಲತೆ ಆಗಲಿಕ್ಕೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೊಮ್ಮೆ ಹೋಗಿ ಬನ್ನಿ. ತದನಂತರ ನೇರವಾಗಾದರೆ ಬಂದು ಭೇಟಿ ಮಾಡಿ ಅದಕ್ಕೆ ಏನನ್ನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಹೇಳ್ತೇನೆ. ಓಕೆ, ಧನ್ಯವಾದ ರೇಖಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಪರಮೇಶ್ ಅಂತ. ನಮಸ್ತೆ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಬೆಂಗಳೂರಿಂದ ಮ್ಯಾಮ್. ಬೆಂಗಳೂರು. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳಬೇಕಾಯ್ತು. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಸರ್. 28/12/2009. 28/12/2009. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸು ಮಂಡೇ ಮಾರ್ನಿಂಗ್ 7:20 ಒಳಗಡೆ ಮ್ಯಾಮ್. 7 ಕಾಲ? ಹಾಂ ಮ್ಯಾಮ್, 7:15 ಮಂಡೇ. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ತೆ. ನಮಸ್ತೆ ಗುರೂಜಿ. ಕೋಟಿ ನಮಸ್ಕಾರ ಗುರೂಜಿ. ನಮಸ್ತೆ, ಹೇಳಿ. ಮಗಳ ಬಗ್ಗೆ ಗುರೂಜಿ. ಏನು ವಿಷಯವನ್ನು ಕೇಳಬೇಕಿತ್ತು? ಅದೇ ಅವಳದು ಎಜುಕೇಶನ್ ಬಗ್ಗೆ ಕೇಳಬೇಕಿತ್ತು. ಮಗಳೇ, ಅವಳು ಸ್ವಲ್ಪ ಹಠ ಜಾಸ್ತಿ, ಸೊ ಅದಕ್ಕೆ ಅವಳ ಬಗ್ಗೆ ಮುಂದೆ ಹೇಗಿದೆ ಫ್ಯೂಚರ್. ಹಠಕ್ಕಿಂತ ಸ್ವಲ್ಪ ಕನ್ನಡಿ ಪ್ರೀತಿನೇ ಜಾಸ್ತಿ ಅಲ್ಲ ಅಂತ ಹೇಳಿದ್ರೆ, ಅಲಂಕಾರಿಕ ವಸ್ತುಗಳ ಮೇಲೆ ಪ್ರೀತಿ ಜಾಸ್ತಿ, ಹೆಣ್ಮಕ್ಳಿಗೆ ಪ್ರೀತಿ ಜಾಸ್ತಿ. ಅಲಂಕಾರಿಕ ವಸ್ತುಗಳ ಮೇಲೆ ಸ್ವಲ್ಪ ಬೇರೆಯವರು ಇದ್ದದಕ್ಕಿಂತ ಹೆಚ್ಚೇ ಇದೆ ಇವಳಿಗೆ. ಹೌದು ಸರ್, ಹೌದು. ಸ್ವಲ್ಪ ಸಿಟ್ಟು ಹೆಚ್ಚು ಬರುವಂಥದ್ದು. ಹೌದು ಗುರೂಜಿ, ಸತ್ಯ. ಹೌದು. ಈ ಹುಟ್ಟಿದಾಗ ಇವಳಿಗೇನಾದ್ರೂ ಹೋಮ ಹವನಗಳನ್ನು ಮಾಡಿದ್ರಾ? ಇಲ್ಲ ಗುರುಜಿ, ಅದೇನೋ ಒಂದು ದಾನ ಕೊಡ್ಬೇಕಂತ ಹೇಳಿದ್ರು, ಅದು ಮಾಡಿದ್ವಿ ಗುರುಜಿ. ಪ್ಲೇಟು ಮತ್ತೆ ಬ್ಲೌಸ್ ಪೀಸ್ ಎಲ್ಲ ಇತ್ತು, ತಾಮ್ರದ ಪ್ಲೇಟ್ ಇತ್ತಾಳೆ, ಏನೋ ಮಾಡಕ್ ಹೇಳಿದ್ರು, ಅದು ಮಾಡಿದ್ದು ಗುರುಜಿ. ಅದೆಂಥದ್ದು ಇಲ್ಲ, ಅದೆಲ್ಲ ಅದರಿಂದ ನೀವು ದಾನ ಕೊಟ್ಟರು ಕೂಡಲೇ ದೋಷ ಎಲ್ಲ ಪರಿಹಾರ ಆಗೋದಿಲ್ಲ. ಇಲ್ಲಿ ನೋಡಿ, ಪಂಚಮ ಸ್ಥಾನದಲ್ಲಿರುವಂಥ ಕೆಲವೊಂದು ದುಷ್ಟಗ್ರಹಗಳು, ಪಂಚಮಾರಿಷ್ಟ ದೋಷ ಅನ್ನುವಂಥದ್ದು ತುಂಬ ಅತಿಯಾಗಿ ಕಾಣಿಸ್ತಾ ಉಂಟು. ಇವಳು ಹೀಗೆ ಬಿಟ್ರಿ ಅಂತಾದರೆ ನಿಮ್ಮಲ್ಲಿ ಖರ್ಚನ್ನು ಜಾಸ್ತಿ ಮಾಡಿಸುವಂಥ ಮಾನಸಿಕ ಸ್ಥಿತಿಗತಿಗಳು ಇವಳಲ್ಲಿ ಹೆಚ್ಚಾಗ್ತಾ ಹೋಗ್ತದೆ. ಅದು ಈಗ ಶುರುವಾಗಿರೋದು. 2024ರಿಂದ ಸ್ವಲ್ಪ ಬೇಕಂತ ಹೇಳಿದಂಥ ವಸ್ತುಗಳು ಬೇಕೇ ಬೇಕನ್ನುವಂಥದ್ದು. ಈ ರೀತಿದೆಲ್ಲ ಆಗ್ತಾ ಉಂಟು. ಅದೆಲ್ಲ ಏನು ತೀರ ದೋಷಪೂರಿತ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಈ 2026 ತನಕ ಸ್ವಲ್ಪ ಸಮಸ್ಯೆ ಇರ್ತದೆ ಅವಳಿಗೆ. ಆ ಕೆಲವೊಂದು ಗ್ರಹಗಳ ದೋಷ ಅನ್ನುವಂಥದ್ದು ಏನು ಮಾಡ್ತಿದೆ, ತಪ್ಪು ದಾರಿಗೆ ಎಳ್ಕೊಂಡು ಹೋಗುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಸದ್ಯದ ಪರಿಸ್ಥಿತಿಗೆ ಪಂಚಮಾರಿಷ್ಟ ದೋಷಗಳನ್ನು ನಿವೃತ್ತಿ ಮಾಡಿಕೊಂಡು ನಂತರದಲ್ಲಿ ಈ ಗೋಮುಖ ಪ್ರಸವ ಶಾಂತಿ ಅನ್ನುವಂಥದ್ದನ್ನೆಲ್ಲ ಕೆಲವೆಲ್ಲ ಮಾಡಲಿಕ್ಕಿದೆ. ನೀವು ಒಮ್ಮೆ ಸೂರ್ಯನನ್ನ ಕುರಿತು ಶಾಂತಿಯನ್ನ ಮತ್ತೆ ಗುರುಗ್ರಹ ಶಾಂತಿಯನ್ನ ಒಮ್ಮೆ ಅಲ್ಲೇ ನಿಮ್ಮ ಜಾಗದಲ್ಲೇ ಮಾಡಿಸಿ, ಸದ್ಯಕ್ಕೆ ಅದನ್ನು ಮಾಡಿಸಿ. ಅದಾದ್ರ ಮೇಲೆ ಒಮ್ಮೆ ನೇರವಾಗಿ ಬಂದು ಭೇಟಿ ಮಾಡಿ, ಬೇರೆ ಕೆಲವೊಂದು ವಿಷಯಗಳು ಗುಪ್ತವಾಗಿರ್ತಕ್ಕಂಥ ವಿಷಯಗಳಿದೆ, ಅದನ್ನು ನಾನು ಹೇಳ್ತೇನೆ. ಆಮೇಲೆ ಸ್ವಲ್ಪ ವಾದ ಮಾಡುವಂಥದ್ದು ಅಥವಾ ಈ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ದು, ಈ ವಿಚಾರಗಳಲ್ಲಿ ಇವಳು ಮುಂದುವರಿಯುವಂಥದ್ದು, ಉದ್ಯೋಗದ ವಿಚಾರಗಳಲ್ಲಿ ಇವಳಿಗೆ ಶುಭವಾಗಿ ಕಾಣಿಸ್ತದೆ. ಅರ್ಥ ಆಯ್ತಾ? ವಾದ ಮಾಡುವಂಥದ್ದು, ಈ ಲಾಯರ್ಗಿರಿ ಇರಬಹುದು, ಅಥವಾ ಈ ಸೂಕ್ಷ್ಮ ಕೆಲಸಗಳಿರ್ಬೋದು, ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥದ್ದು, ಇದೆಲ್ಲ ಇವಳಿಗೆ ಅನುಕೂಲತೆ ಅನ್ನುವಂಥದ್ದು ತಂದು ಕೊಡ್ತದೆ. ಆಯ್ತಾ? ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶ್ರೀನಿವಾಸ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಹಿರಿಯೂರಿಂದ ಮೇಡಮ್. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು?
ನನ್ನ ಬಗ್ಗೆ ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ ಸರ್. ಡೇಟ್ ಆಫ್ ಬರ್ತ್ ಹೇಳಿ. 18/1/1983. 18/1/83. ಟೈಮಿಂಗ್ಸ್ ಹೇಳಿ. ಮಧ್ಯಾಹ್ನ 2:20 ಮೇಡಮ್, ಮಂಗಳವಾರ. ಮಧ್ಯಾಹ್ನ 2:20. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ಇಸ್ವಿ ಅಂತ ನಮಸ್ತೆ ಗುರು. 83. 83 ಸಮಯ ಮಧ್ಯಾಹ್ನ 2:20. ಹೇಳಿ. ನಮಸ್ತೆ. ನಮಸ್ತೆ ಗುರುಗಳೇ, ಹರಿ ಓಂ. ನಮಸ್ತೆ, ಹೇಳಿ. ನನ್ ಸ್ವಲ್ಪ ಡೇಟ್ ಆಫ್ ಬರ್ತ್ ನೋಡಿ. ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು? ಇಲ್ಲ, ವ್ಯವಹಾರದ ಯಾವ್ದು ಸಹಿತ ಇದುವರೆಗೂ ಏನು ಸಕ್ಸಸ್ ಅನ್ನೋದು ಕಾಣಿಸ್ತಿಲ್ಲ, ಹಂಗಾಗಿ. ಹಾಂ, ಇಲ್ಲಿ ನೋಡಿ, ಒಂದು ಇದು ಸುಮಾರು ಇದು ಉಂಟು. ಈಗ ನೋಡಿ, ಎಂಥ ವ್ಯವಹಾರ ಮಾಡ್ತಾ ಇದ್ದೀರಿ? ಏನು ವ್ಯವಹಾರವನ್ನು ಮಾಡ್ತಾ ಇದ್ದೀರಿ? ಸರ್, ರಿಯಲ್ ಎಸ್ಟೇಟು, ಸ್ವಲ್ಪ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಗುರುಗಳೇ. ಸದ್ಯದ ಪರಿಸ್ಥಿತಿಗೆ 1 ವರ್ಷ ತಟಸ್ಥ ಕೂತ್ಕೊಳ್ಳೋದು ಉತ್ತಮ. ನೀವು ಮನೆಯಲ್ಲಿ ಎಲ್ಲ ಲಾಸ್ ಆಗ್ತಾ ಇದೆ. ಈ 2025 ಜನವರಿಯಿಂದ ಅಂತೂ ಅತಿಯಾಗಿರ್ತಕ್ಕಂಥ ಲಾಸನ್ನು ಅನುಭವಿಸಿರುವಂಥ ಲಕ್ಷಣಗಳು. ಹೌದು ಗುರುಗಳೇ. ಸ್ವಲ್ಪ ವ್ಯವಹಾರವನ್ನು ಬದಲಾವಣೆ ಮಾಡಬೇಕು ಅಂತ ಹೋದ್ರಿ, ಅಲ್ಲೂ ಸ್ವಲ್ಪ ನಿಮ್ಮದೇ ಸಣ್ಣ ತಪ್ಪಿನಿಂದ ಸ್ವಲ್ಪ ಹಣವನ್ನು ಕಳ್ಕೊಂಡಿರುವಂಥ ಲಕ್ಷಣಗಳು ಇದೆ. ಹೌದೌದು ಗುರುಗಳೇ. ಸಂತಾನದ ವಿಚಾರದಲ್ಲೂ ನಷ್ಟ ಆದಂಥ ಲಕ್ಷಣಗಳಿದೆ. ನೀವು ನೇರವಾಗಿ ಬಂದು ಭೇಟಿ ಮಾಡಿ. ಸದ್ಯಕ್ಕೆ ಕುಲದೇವರನ್ನು ಒಂದ್ಸಲಿ ದರ್ಶನ ಮಾಡ್ಕೊಂಡು ಬನ್ನಿ. ಕುಲದೇವರಲ್ಲಿ ಒಮ್ಮೆ ಮುಷ್ಟಿ ಕಾಣಿಕೆಯನ್ನು ಹಾಕಿ ಬನ್ನಿ. ಮುಷ್ಟಿ ಕಾಣಿಕೆ ಹಾಕುವಾಗ ಬೆಳ್ಳಿಯ ನಾಲಿಗೆಯನ್ನೊಂದು ಮುಷ್ಟಿ ಕಾಣಿಕೆ ಒಳಗಿಟ್ಟುಕೊಂಡು ದೇವರ ಯಾವುದು ಕುಲದೇವರಿಗೆ ಹೋಗಿ ಸಮರ್ಪಣೆ ಮಾಡಿ ಬನ್ನಿ. ಮನೆ ದೇವರಿಗೆ ಸಾಧ್ಯತೆ ಇದ್ದರೆ ನೀವು ನೇರವಾಗಿ ಬಂದು ಭೇಟಿ ಮಾಡಿ, ಬೇರೆ ವಿಷಯಗಳನ್ನೆಲ್ಲ ಕ್ಲೀನಾಗಿ ಹೇಳ್ತೇನೆ, ಆಯಿತಾ? ಸದ್ಯಕ್ಕೆ ಸ್ವಲ್ಪ ಆರಾಮಾಗ್ತದೆ. ಬೇರೆ ಸ್ವಲ್ಪ ವಿಷಯಗಳೆಲ್ಲ ತುಂಬ ದೊಡ್ಡದಿರೋದ್ರಿಂದ ಅದನ್ನು ನಾವಿಲ್ಲಿ ಹೇಳ್ತಾ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಇಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ ವಿಷಯಗಳನ್ನು ಹೇಳುವ. ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ. ಗುರೂಜಿ, ಇನ್ನು ಈ 9 ರೂಪಗಳು ನಮಗೆ ಕಲಿಸುವ 9 ಜೀವನದ ಪಾಠಗಳೇನು ಅಂತ? 9 ಜೀವರಾಶಿಗಳಲ್ಲೂ ಈ 9 ಈ ಅಮ್ಮನವರ ಸಾನ್ನಿಧ್ಯದಲ್ಲೂ ಎಲ್ಲ ಕಡೆ ಹೇಳುವಂಥದ್ದು ಒಂದೇ. ಅಥವಾ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ನಾವು ಯಾವುದೇ ಪೂಜೆ ಪುನಸ್ಕಾರಾದಿಗಳನ್ನು ಮಾಡುವಂಥದ್ದಾದರೂ ಅಲ್ಲಿ ಎಲ್ಲ ಕಡೆಯಲ್ಲೂ ಹೇಳುವಂಥದ್ದು ಒಂದೇ. ತಾಯಿಯನ್ನು, ತಂದೆ ತಾಯಿಯನ್ನು ಗೌರವಿಸಿ, ತದನಂತರದಲ್ಲಿ ಧರ್ಮವಾಗಿರಿ, ನಿಮ್ಮ ಕುಲದೇವತಾಚರಣೆಯನ್ನು ಮಾಡಿ, ನಮ್ಮ ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡಬೇಡಿ, ಮತ್ತು ದೇವರಿಗೆ ಶರಣಾಗತಿ ಆಗಬೇಕು, ಮತ್ತು ಈ ತಾಯಿ ಅನ್ನುವಂಥ ವಿಚಾರಗಳಲ್ಲಿ ಹೆಚ್ಚು ಗೌರವವನ್ನು ಕೊಡಬೇಕು. ಈ ರೀತಿ ಎಲ್ಲದೂ ಸಮೇತ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಯಾವುದೇ ಪೂಜೆಯನ್ನು ಮಾಡೋದಾದರೂ ಇದನ್ನೇ ಹೇಳೋದು. ಇನ್ನು ವಿಶೇಷವಾಗಿ ಈ ಸ್ತ್ರೀಯ ಶಕ್ತಿ ಸ್ವರೂಪಗಳು ಅನ್ನುವಂಥದ್ದು ತೋರ್ಪಡಿಕೆ ಆಗುವಂಥದ್ದು ಅಥವಾ ಆ ಪುರಾಣಗಳಲ್ಲಿ ಇರುವಂಥ ಉಲ್ಲೇಖಗಳು ಅನ್ನುವಂಥದ್ದು ನಮ್ಮಲ್ಲಿ ಏನು ಮಾಡ್ತದೆ ಕೇಳಿದರೆ ಜಾಗೃತಿಯನ್ನು ಮೂಡಿಸುವಂತಹ ಕೆಲಸ. ಹಾಗಾಗಿ ಈ ಅಮ್ಮನವರನ್ನು ಆರಾಧನೆ ಮಾಡುವಂಥದ್ದು ನಮ್ಮನ್ನು ಒಂದು ಕೃತಜ್ಞತೆಗಾಗಿ, ಕೃತಜ್ಞತೆ ಅಂದರೆ ನಾವು ಅದನ್ನು ಹೇಳಬಾರ್ದು, ತಪ್ಪಾಗ್ತದೆ. ಒಂದು ಆಡು ಭಾಷೆಯಲ್ಲಿ ನೀವು ಮಾತಾಡುವಾಗ ನಮ್ಮ ಲೋಕದಲ್ಲಿರುವಂಥ ಎಲ್ಲ ಜನರನ್ನು ರಾಕ್ಷಸರಿಂದ ನಮ್ಮನ್ನು ಉಳಿಸಿಕೊಟ್ಟಿರುವಂಥದ್ದು ಯಾರು ಅಂತ ಕೇಳಿದರೆ ಇದೇ ನವದುರ್ಗೆ. ಹಾಗಾಗಿ ಒಂದೊಂದು ಸ್ವರೂಪವನ್ನು ತಾಳಿ ಅವಳು ನಮ್ಮನ್ನು ಧಾರಣೆ ಮಾಡಿ ಆ ರಾಕ್ಷಸರನ್ನು ಸಂಹಾರ ಮಾಡಿ ನಮಗೆ ಈ ಜೀವನವನ್ನು ಕೊಟ್ಟಿದ್ದಾಳೆ. ಹಾಗಾಗಿ ಅದನ್ನು ನಾವು ನೆನಪು ಮಾಡ್ಕೊಳ್ಬೇಕು. ಮತ್ತು ಈ ಕಾಲದಲ್ಲೂ ಅಷ್ಟೇ, ಯಾವಾಗ ಧರ್ಮ ಅನ್ನುವಂಥದ್ದು ಹೆಚ್ಚು ಒಡೆಯುವಂಥ ಕೆಲಸ ಆಗ್ತಾ ಹೋಗ್ತದೆಯೋ, ಈ ರೀತಿ ನವರಾತ್ರಿ ಉತ್ಸವಾದಿಗಳು ಅನ್ನುವಂಥದ್ದು ಅಥವಾ ನವರಾತ್ರಿಯಲ್ಲಿ ಬರುವಂಥ ದುರ್ಗೆಯರು ಒಂದೊಂದು ಅವತಾರದಲ್ಲಿ ಬಂದು ಆ ಒಂದು ದುಷ್ಟರನ್ನು ಧರ್ಮವನ್ನು ಒಡೆಯುವಂಥ ಕೆಲಸ ಮಾಡುವಂಥವ್ರನ್ನ ಸಂಹಾರ ಮಾಡ್ತಾರೆ ಅಂತೇಳಿ. ಯಾಕೆ ಗ್ರಹಣ ಕಾಲದಲ್ಲಿ ನಾವು ಮೊನ್ನೆ ಗ್ರಹಣ ಚಿಂತನೆ ಎಲ್ಲ ಮಾಡಿದಾಗ ಭೂಕಂಪ ಆಗ್ತದೆ ಅಂತ ಹೇಳಿದ್ವಿ, ಆಮೇಲೆ ನೀರಿನಿಂದ ಸಮಸ್ಯೆಗಳಾಗ್ತದೆ ಅಂದ್ವಿ, ಅದಾದ ನಂತರದಲ್ಲಿ ಮಾನಸಿಕ ವಿಕೋಪಗಳಾಗ್ತದೆ ಅಂದ್ವಿ. ಅವೆಲ್ಲವೂ ಸಮೇತ ನಮ್ಮ ಗೋಚರಕ್ಕೆ ಬರ್ತಾ ಇದೆ ಅಂತ ಹೇಳಿದರೆ ಇವೆಲ್ಲವೂ ಸಮೇತ ನಾನು ಮಾಡುವುದಲ್ಲ, ನೀವು ಮಾಡುವುದಲ್ಲ. ಯಾವಾಗ ಧರ್ಮ ಅನ್ನುವಂಥದ್ದು ಒಡೆಯುವಂಥ ಕೆಲಸ ಆಗ್ತದೆಯೋ ಪ್ರಕೃತಿ ಅನ್ನುವಂಥದ್ದು ವಿಕೋಪಕ್ಕೆ ಹೋಗಿ ಅವರಿಗೆ ತಕ್ಕ ಪಾಠವನ್ನು ಕಲಿಸಿ ಹೆದರಿಕೆ ಅಂತರಿಸಿ ನಂತರದಲ್ಲಿ ಸರಿಯಾಗಿರುವಂತೆ ಪ್ರೇರೇಪಣೆ ಮಾಡುವಂಥದ್ದು ಈ ಪ್ರಕೃತಿಯ ಕೆಲಸ. ಯಾಕಂದರೆ ಪ್ರಕೃತಿ ಸೌಂದರ್ಯ ಅಂತಲೇ ನಾವೆಲ್ಲ ಕಡೆ ನೋಡಿದ್ದೇವೆ ಅಂತ ಬಿಟ್ಟರೆ, ಅದೇ ಪ್ರಕೃತಿ ರೌದ್ರ ಆಯಿತು ಅಂತ ಹೇಳಿದರೆ ಮನುಷ್ಯನಿಗೆ ನೋಡಲಿಕ್ಕೆ ಎದೆಯೂ ಸಮೇತ ಗಟ್ಟಿ ಇರೋದಿಲ್ಲ. ಹಾಗಾಗಿ ನಾವೆಲ್ಲರೂ ಹೇಳುವಂಥದ್ದೇನು ಅಂತ ಕೇಳಿದರೆ ಧರ್ಮೋ ರಕ್ಷತಿ ರಕ್ಷಿತಃ ಅನ್ನುವಂಥದ್ದು ಸುಮ್ಮನೆ ಹೇಳೋದಿಲ್ಲ. ನಾವು ಎಷ್ಟು ಧರ್ಮವನ್ನು ಉಳಿಸ್ತೇವೆ ನಮ್ಮನ್ನು ಆ ಧರ್ಮ ಅಷ್ಟು ನಮ್ಮನ್ನು ಕಾಪಾಡ್ತದೆ ಅನ್ನುವಂಥದ್ದು. ಹಾಗಾಗಿ ಈ ನವರಾತ್ರಿಯ ಶುಭ ಅವಸರದಲ್ಲಿ ತಾಯಿಯ ಅನುಗ್ರಹವನ್ನು ಎಲ್ಲ ಪಾತ್ರರಾಗಿ ಅವಳನ್ನು ಪೂಜಿಸಿ ಅವಳ ಅನುಗ್ರಹಕ್ಕೆ ಪಾತ್ರರಾಗೋಣ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ. ಖಂಡಿತ ಗುರುಜಿ. ಇನ್ನು ಈ ಮಾತೆಯ ಯಾವ ರೂಪದ ಆರಾಧನೆಯಿಂದ ಏನೆಲ್ಲ ಫಲ ಸಿಗುತ್ತೆ ಅಂದರೆ ಯಾವ್ಯಾವ ರೂಪದಿಂದ ಏನೇನು ಫಲ ಅಂತ? ಶಕ್ತಿ ಸ್ವರೂಪಗಳು ಅನ್ನುವಂಥದ್ದು, ಈಗ ನೋಡಿ ಮಹಿಷಾಸುರನನ್ನು ಸಂಹಾರ ಮಾಡುವಂಥ ಸಂದರ್ಭದಲ್ಲಿ ತಾಯಿ ಉಗ್ರ ಸ್ವರೂಪಕ್ಕೆ ಹೋಗಿ ಸಂಹಾರ ಮಾಡಿದ್ದು.
ಅದೇ ಒಂದು ಸ್ಕಂದಮಾತ, ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಸ್ಕಂದಮಾತಳನ್ನು ನೋಡುವಾಗ ಅವಳ ಬೇರೆ ದಿನದ ಮುಖಕ್ಕೂ ಇವತ್ತಿನ ಮುಖಕ್ಕೂ ನೀವು ನೋಡುವಾಗ ಗೊತ್ತಾಗ್ತದೆ. ಅವಳು ಒಂದು ತಾಯಿಯಾಗಿ ಮಗುವನ್ನು ಸಲಹುವಂಥ ಮನಸ್ಥಿತಿ, ಮಂದಸ್ಮಿತ ಅಂದರೆ ಸಣ್ಣ ನಗುವನ್ನು ಕೊಡುವವಳು ಅಂತ ಹೇಳಿ ಆ ಒಂದು ಸ್ವರೂಪವೂ ಉಂಟು. ಇನ್ನು ಕಾಲರಾತ್ರಿಯ ಸ್ವರೂಪವೂ ಉಂಟು. ಎರಡರಲ್ಲೂ ಸಮೇತ ತಾಯಿ ಅನ್ನುವಂಥವಳು ಒಬ್ಬಳೆ, ಅವಳು ರೂಪ ಅನ್ನುವಂಥದ್ದು ಮಾತ್ರ ಈ ರೀತಿ ಆಗಿರುವಂಥದ್ದು. ಹಾಗಾಗಿ ದುರ್ಗಾ ಪರಮೇಶ್ವರಿ ಅನ್ನುವಂಥದ್ದು ಆಯಾ ಸಂದರ್ಭಕ್ಕೆ ಸರಿಯಾಗಿ ಆ ಒಂದು ಸಂದರ್ಭಕ್ಕೆ ಆ ತಾಯಿಯ ಸ್ವರೂಪವನ್ನು ನಾವು ಧಾರಣೆ ಮಾಡಬೇಕು ಅನ್ನುವಂಥದ್ದು. ನಮಗೆ ಈಗ ಕಷ್ಟ ಇದೆ ಅಂತ ಆದರೆ ಆ ತಾಯಿಯನ್ನು, ಯಾವ ತಾಯಿಯನ್ನು ಸ್ಮರಣೆ ಮಾಡಬೇಕು, ನಮಗೆ ಯಾರೋ ಬಂದುಬಿಟ್ಟು ಹೊಡಿತಾರೆ ಅನ್ನುವಂಥದ್ದಾದರೆ ನಾವೀಗ ತಾಯಿಯು ಕಾಳರಾತ್ರಿ ನಮ್ಮನ್ನು ಕಾಪಾಡಬೇಕು ಅನ್ನುವಂಥ ಮನಸ್ಥಿತಿ. ಆಯಾ ಸಂದರ್ಭಕ್ಕೆ ಸರಿಯಾಗಿ ದುರ್ಗಾ ಪರಮೇಶ್ವರಿಯನ್ನು, ಎಲ್ಲದಕ್ಕೂ ಕಾರಣಕರ್ತಳು ದುರ್ಗೆಯೇ. ಈ ಒಂದು ಸೃಷ್ಟಿಯಲ್ಲಿ ತಾಯಿಯ ಸ್ವರೂಪ ಅನ್ನುವಂಥದ್ದು ಇರಲಿಲ್ಲ ಅಂತ ಆದರೆ ಮತ್ತೆ ಸೃಷ್ಟಿಕ್ರಿಯೆ ಅನ್ನುವಂಥದ್ದು ಆಗ್ತಾ ಇರಲಿಲ್ಲ. ಹಾಗಾಗಿ ತಾಯಿಯನ್ನು ಆರಾಧನೆ ಮಾಡಿ ಈಪ್ಸಿತ ಫಲಗಳು ಏನು ಬೇಕಾದರೂ ಸಿಗ್ತದಂತೆ, ಅವಳ ಹತ್ರ ಕೇಳಿದ್ದೆಲ್ಲ ಕೊಡುವಂಥ ಶಕ್ತಿ ಉಳ್ಳಂಥವಳು. ಹಾಗಾಗಿ ನವರಾತ್ರಿಯಲ್ಲಿ ವಿಶೇಷವಾಗಿ ದುರ್ಗಾ ಪರಮೇಶ್ವರಿಯನ್ನು ಆರಾಧನೆ ಮಾಡಿ ನಾವೆಲ್ಲರೂ ಸಮೇತ ಸುಖವನ್ನು ಕಂಡುಕೊಳ್ಳಬೇಕು ಅನ್ನುವಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯಗಳು. ಖಂಡಿತ ಗುರೂಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.